ಮೊದಲು ಕತ್ತಲಿತ್ತು. ಎಲ್ಲೆಲ್ಲೂ ತನ್ನನ್ನು ತಾನೇ ಸುತ್ತುವರಿದ ಕತ್ತಲು. ಬಹುಶಃ ಅದು ಬೆಳಕಿಲ್ಲದ ಮತ್ತು ಬೆಳಕಿನಲ್ಲಿ ಬೆಳಗದ ನೀರಾಗಿತ್ತು. ಬರಿಗತ್ತಲಿನ ನೀರಿನಂತಿತ್ತು ಎಲ್ಲೆಲ್ಲೂ. ಅದರೊಳಗಿನಿಂದ ಕಡೆಗೆ ಏನೂ ಇಲ್ಲದಲ್ಲಿ ಏನೋ ಒಂದು ಉಂಟಾಗಿ ಬಂತು. ಧಗಭಗಿಸುವ ಶಾಖದಿಂದ ಹುಟ್ಟಿದ್ದು. ಋಗ್ವೇದದಲ್ಲಿರುವ 129ನೇ ಸೂಕ್ತವು ವಿಶ್ವದ ಉಗಮವನ್ನು ಕುರಿತಾಡುತ್ತದೆ. ಮೊದಲು ಏನೂ ಇರಲಿಲ್ಲ, ಶೂನ್ಯವಿರಲಿಲ್ಲ, ಅಸ್ತಿತ್ವವಿರಲಿಲ್ಲ, ಗಾಳಿ ಇರಲಿಲ್ಲ, ಆಕಾಶವೂ ಇರಲಿಲ್ಲ. ಹಾಗೆ ಏನೂ ಇಲ್ಲದಲ್ಲಿ ಏನೋ ಒಂದು ಧಗಭಗಿಸುವ ಶಾಖದಿಂದ ಉಂಟಾಗಿ ಬಂತು. ಹೀಗೆ ಏನೂ ಇಲ್ಲದ ಕತ್ತಲಿನೊಳಗೆ ಉಂಟಾಗಿ ಬಂದು ಆಕಾಶವೆಂಬುದನ್ನು ಸೃಜಿಸಿ ಬೆಳಗಿದ ಆ ಏನೋ ಒಂದು ನಿಜಕ್ಕೂ ಏನಾಗಿರಬಹುದು? ಅಲ್ಲದೆ ಆ ಏನೋ ಒಂದನ್ನು ಏನೆಂದು ಕರೆಯಬಹುದು? ನಿಜಕ್ಕಾದರೆ ಆ ಏನೋ ಒಂದರಿಂದಲೇ ಆ ಮುಂದೆ ಇಡೀ ಸೃಷ್ಟಿಯಾದದ್ದು. ಆ ಏನೋ ಒಂದರಿಂದಲೇ ಬೆಳಕು ಹುಟ್ಟಿದ್ದು. ಮರ್ತ್ಯ ಅಮರ್ತ್ಯ ಪಾತಾಳವಿತ್ಯಾದಿ ಲೋಕ ಒಡಮೂಡಿ ತೋರತೊಡಗಿದ್ದು. ಆ ಏನೋ ಒಂದೇ ಇಂದ್ರಿಯಗಳನ್ನು ಸೃಜಿಸಿದ್ದು. ಆ ಮೂಲಕ ಇಡೀ ಲೋಕವನ್ನು ನಾವುಗಳು ಗ್ರಹಿಸತೊಡಗಿದ್ದು. ಅಂದಮೇಲೆ ಈ ಭುವಿಯ ಮೇಲಿನ ಜೀವವಾದರೂ ಆ ಏನೋ ಒಂದರಿಂದಲೇ ಉಂಟಾಗಿದ್ದು. ಇಡೀ ವಿಶ್ವದ ಜೀವಜಾಲವು ತೆರೆದುಕೊಂಡಿದ್ದು. ಇವತ್ತು ಆ ಏನೋ ಒಂದನ್ನು ಹೀಗೆ ಎಂದೊಂದಾಗಿ ಹೆಸರಿಸುವ ಸಂದರ್ಭದಲ್ಲಿ ನಾವಿದ್ದೇವೆ. ಅಂದರೆ ಆ ಏನೋ ಒಂದರ ನಾಮಕರಣದ ಶುಭದ ಹೊಸ್ತಿಲಿನಲ್ಲಿ ನಾವೆಲ್ಲರೂ ಸಮನಾಗಿ ಭಾಗಿಯಾಗಲಿದ್ದೇವೆ. ಹಾಗೆ ನೋಡಿದರೆ ಈ ಏನೋ ಒಂದಕ್ಕೆ ಲೋಕವು ಈಗಾಗಲೇ ಒಂದು ಹೆಸರು ಕೊಟ್ಟಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಸರಿಸುಮಾರು 108 ನಾಮಾಂಕಿತಗಳನ್ನು ಅದಕ್ಕಿತ್ತು ಸ್ತುತಿಸಿದೆ. ಕೆಲಸಾರಿ ಆ 108ರಲ್ಲಿ ಮುಖ್ಯವಾದವು ಇವೆಂದು ಬರೇ 36 ಹೆಕ್ಕಿ ಹೇಳಲಾಗಿದೆ. ಇನ್ನೂ ಕೆಲಸಾರಿ ಎಲ್ಲಕ್ಕಿಂತಲೂ ಮುಖ್ಯವಾದವು ಇವೆಂದು ಕೇವಲ 12 ಮಾತ್ರ ಅರ್ಹಲಾಗುತ್ತದೆ. ಅರ್ಕ, ಭಾಸ್ಕರ, ಸವಿತಾ, ಮಾರ್ತಾಂಡ, ಮಿತ್ರ, ರವಿ, ವಿವಸ್ವಾನ್, ದಿವಾಕರ, ಆದಿತ್ಯ, ಪೂಷ, ಹಂಸ, ಸೂರ್ಯ ಎಂಬ 12 ನೆನೆಯಲಾಗುತ್ತದೆ. ಮಹಾಪ್ರಾಣ ಅಂತಲೂ ಸಂಬೋಧಿಸಲಾಗುತ್ತದೆ. ಹೊನ್ನಿನ ಪರದೆಯೊಂದು ಸತ್ಯವನ್ನು ಮುಚ್ಚಿದೆ. ಸತ್ಯವನ್ನು ನೆಚ್ಚಿ ನಡೆಯ ಬಯಸುವ ನನಗೆ ವಿಶ್ವಪೋಷಕನಾದ ನೀನು ಆ ಮುಸುಕನ್ನು ತೆರೆದು ನಿನ್ನ ಸತ್ಯಧರ್ಮವನ್ನು ತೋರು ಎಂದೆನ್ನುವ ಪರಮ ದಿವ್ಯವಾದ ಅರಿಕೆಯನ್ನೂ ಆ ಒಂದರೆದುರು ಲೋಕವು ಅನುದಿನಕ್ಕೂ ಇಡುವುದಿದೆ. ಲೋಕದ ಕರ್ತಾರಿಕೆಯೇ ತಾನಾಗಿರುವ ಆ ಒಂದನ್ನು ನಮ್ಮೆಲ್ಲರ ಕನ್ನಡವು ನೇಸರನೆಂದು ಕರೆದು ಕೂಗಿದೆ. ಹೀಗೆ ಅದನ್ನು ಏನೇ ಕರೆದರೂ ಸೂರ್ಯ ಅಂತನ್ನುವುದೇ ನಮ್ಮ ನಡುವಿನ ಸಾಮಾನ್ಯ ವಾಡಿಕೆಯಾಗಿದೆ. ಇಂದು ನಮ್ಮ ನಡುವಿರುವ ಮತ್ತು ನಮ್ಮೆಲ್ಲರೆದುರಿರುವ ನಮ್ಮೀ ಕುಲದೀಪಕನನ್ನು ನಿಮ್ಮೆಲ್ಲರ ಸಾಕ್ಷಿಯಲ್ಲಿ ನಾವು ಸೂರ್ಯನೆಂದು ಕರೆಯಲು ಹರ್ಷಿಸುತ್ತೇವೆ. ಇಕೋ ಬನ್ನಿ, ಕೇಳಿಸಿಕೊಳ್ಳಿ. ನಮ್ಮ ಮನೆಮಗಳಾದ ಸಾರ್ಯಳಿಗೆ ಸರಿಸಮವಾಗಿ ಮತ್ತು ಪ್ರಾಸಬದ್ಧವಾಗಿ ತಳಕಾಗಲಿಕ್ಕಿರುವ ಅವಳ ತಮ್ಮನನ್ನು ಸೂರ್ಯನೆಂದು ಕರೆಯಲಿದ್ದೇವೆ. ಇಕೋ ಬನ್ನಿ, ಒಪ್ಪಿಸಿಕೊಳ್ಳಿ ನಮ್ಮ ಸಾರ್ಯಳಿಗೆ ಸರಿಸಾಟಿಯಾದ ತಮ್ಮ ಸೂರ್ಯನನ್ನು.